ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಶಮ್ಮಿ ಶೆಟ್ಟಿ ಇತ್ತೀಚೆಗೆ ಎಲ್ಲಾ ಬೆಲೆ ಏರಿಕೆ ನಡುವೆ ಬೆಂಗಳೂರಿಗೆ ಮತ್ತೊಂದು ಶಾಕ್ ಅನ್ನುವ ರೀತಿಯಲ್ಲಿ ನಿನ್ನೆ ಬಿಎಂಆರ್ಸಿಎಲ್ ಮೆಟ್ರೋ ದರ ಕೂಡ ಏರಿಕೆ ಮಾಡಿರುವಂತದ್ದು 46% ಏನು ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದ ಬೆಂಗಳೂರಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿ ಆಗಿದೆ ಯಾಕಂತಂದ್ರೆ ಪ್ರತಿನಿತ್ಯ ಬಳಸುವಂತಹ ಸಾಮಗ್ರಿಗಳಾಗಿರ್ಬೋದು ತರಕಾರಿ ಹಣ್ಣುಗಳಾಗಿರ್ಬೋದು ಪ್ರತಿಯೊಂದರ ಬೆಲೆ ಏರಿಕೆ ಆಗ್ತಿದೆ ಹಾಗೇನೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡಿತ್ತು ಇದರ ನಡುವೆ ಈಗ ಟಿಕೆಟ್ ಏನು ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಮಾಡಿರೋದ್ರಿಂದ ಅದರಲ್ಲೂ 46% ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಬೆಂಗಳೂರಿಗೆ ಬಿಎಂಆರ್ಸಿಎಲ್ ಬಿಸಿ ಮುಟ್ಟಿಸಿರುವಂತದ್ದು ಹಾಗಾದ್ರೆ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡೋದ್ರಿಂದ ಮೊದಲು ಎಷ್ಟು ಟಿಕೆಟ್ ದರ ಇತ್ತು ಈಗ ಮೆಟ್ರೋ ಟಿಕೆಟ್ ದರ ಎಷ್ಟು ಏರಿಕೆ ಆಗಿರೋದನ್ನ ಅನ್ನುವಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಎಸ್ ನೀವು ನೋಡ್ತಾ ಇರ್ಬೋದು ಕೆಂಗೇರಿಯಿಂದ ಟ್ರಿನೇಟಿಗೆ ಮೊದಲು ತಗೊಂಡ್ರೆ ಕೆಂಗೇರಿಯಿಂದ ಟ್ರಿನೇಟಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಾದ್ರೆ 47 ರೂಪಾಯಿ ಅಂದ್ರೆ ಸರಿಸುಮಾರು 48 ರೂಪಾಯಿ ಇತ್ತು ಆದ್ರೆ ಈಗ ನೋಡ್ತಾ ಹೋಗೋದಾದ್ರೆ ಕೆಂಗೇರಿಯಿಂದ ಟ್ರಿನೇಟಿಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆದ ನಂತರ ನೀವು ಪ್ರಯಾಣಿಸ್ತೀರಾ ಅಂತಂದ್ರೆ ಈಗ 80 ರೂಪಾಯಿ ಅಂದ್ರೆ ಸರಿಸುಮಾರು 23 ರೂಪಾಯಿಯಷ್ಟು ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಹಾಗೇನೆ ಇನ್ನು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಿಂದ ನ್ಯಾಷನಲ್ ಕಾಲೇಜ್ಗೆ ಮೆಟ್ರೋದಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೆ ಮೊದಲು 29 ರೂಪಾಯಿ ಇತ್ತು ಟಿಕೆಟ್ ದರ ಆದ್ರೆ ಈಗ ನೋಡ್ತಾ ಹೋಗೋದಾದ್ರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಿಂದ ನ್ಯಾಷನಲ್ ಕಾಲೇಜ್ಗೆ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೆ ಸುಮಾರು 50 ರೂಪಾಯಿ ಅಂತಂದ್ರೆ ಸರಿಸುಮಾರು 27 ರೂಪಾಯಿ ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಆದ್ರೆ ಹಾಗೇನೆ ಕಬ್ಬನ್ ಪಾರ್ಕ್ ಇಂದ ಯಶವಂತಪುರಕ್ಕೆ ನೀವು ಹಿಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ರಿ ಅಂತಂದ್ರೆ ಆಗ ಟಿಕೆಟ್ ದರ 29 ರೂಪಾಯಿ ಇತ್ತು ಆದ್ರೆ ಈಗ ಸರಿಸುಮಾರು ಬಿಎಂಆರ್ಸಿಎಲ್ 46% ಟಿಕೆಟ್ ದರ ಏರಿಕೆ ಮಾಡಿರೋದ್ರಿಂದ ಇವತ್ತಿನಿಂದ ನೀವೇನಾದ್ರೂ ಕಬ್ಬನ್ ಪಾರ್ಕ್ ನಿಂದ ಯಶವಂತಪುರಕ್ಕೆ ಪ್ರಯಾಣ ಮಾಡ್ತಿದ್ದೀರಿ ಮೆಟ್ರೋದಲ್ಲಿ ಅಂತಂದ್ರೆ ಸುಮಾರು 60 ರೂಪಾಯಿ ವೆಚ್ಚ ತಗಲುತ್ತೆ ಅಂತಂದ್ರೆ 46% ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಇನ್ನು ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಅಂದ್ರೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ಗೆ ಈಗ ನೀವು ಪ್ರಯಾಣ ಮಾಡೋದ್ರಾದ್ರೆ ಸರಿಸುಮಾರು 90 ರೂಪಾಯಿ ಮೆಟ್ರೋ ಟಿಕೆಟ್ ದರ ವೆಚ್ಚ ನಿಮ್ಗೆ ತಗಲ್ಬಹುದು ಹಾಗೇನೆ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಇಂದ ಚಲ್ಲಘಟ್ಟಕ್ಕೆ ಈ ಕಡೆ ಕೆಂಗೇರಿ ಸೈಡ್ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತ ಅಂದ್ರೆ ಚಲ್ಲಘಟ್ಟಕ್ಕೆ ಸರಿಸುಮಾರು 70 ರೂಪಾಯಿ ಟಿಕೆಟ್ ದರ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಇನ್ನು ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಇಂದ ಯಲಚನಹಳ್ಳಿ ಅಂದ್ರೆ ಮೆಜೆಸ್ಟಿಕ್ ಇಂದ ಯಲಚನಹಳ್ಳಿಗೆ ನೀವು ಮೆಟ್ರೋ ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಟಿಕೆಟ್ ದರ ಏನು ಎಷ್ಟು ತಲುಪುತ್ತೆ ಅಂತಂದ್ರೆ 60 ರೂಪಾಯಿ ಟಿಕೆಟ್ ದರ ತಲುಪುವಂತದ್ದು ಇನ್ನು ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಇಂದ ನಾಗಸಂದ್ರಕ್ಕೆ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಈಗ ಏನು ಈಗಿನ ರೇಟ್ 46% ಏನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಟಿಕೆಟ್ ದರ ಈಗ ನೋಡ್ತಾ ಹೋಗೋದಾದ್ರೆ ಸರಿಸುಮಾರು 60 ರೂಪಾಯಿಗಳಷ್ಟು ಟಿಕೆಟ್ ದರ ವೆಚ್ಚ ನಿಮ್ಗೆ ತಗಲುವಂಥದ್ದು ಇನ್ನು ಯಲಚನಹಳ್ಳಿಯಿಂದ ನಾಗಸಂದ್ರ ಅಂತಂದ್ರೆ ಆ ಕಡೆಯಿಂದ ಆ ಕಡೆ ಲಾಸ್ಟ್ ಸ್ಟಾಪ್ ಇಂದ ಈ ಕಡೆ ಲಾಸ್ಟ್ ಸ್ಟಾಪ್ ನಾಗಸಂದ್ರಕ್ಕೆ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಗೆ ಟಿಕೆಟ್ ದರ ತಲುಪುವಂತದ್ದು 80 ರೂಪಾಯಿ ಹಾಗೇನೆ ವೈಟ್ ಫೀಲ್ಡ್ ಆ ಕಡೆ ವೈಟ್ ಫೀಲ್ಡ್ ಇಂದ ಈ ಕಡೆ ಚಲ್ಲಘಟ್ಟದ ಕಡೆ ನೀವು ಲಾಂಗ್ ಆಗಿ ಡಿಸ್ಟೆನ್ಸ್ ಇಂದ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ 90 ರೂಪಾಯಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಂಪೇಗೌಡ ಸ್ಟೇಷನ್ ಇಂದ ವೈಟ್ ಫೀಲ್ಡ್ಗೆ ನೀವು ಏನು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ಕೂಡ ತಗಲುವಂತಹ ವೆಚ್ಚ ಕೇವಲ 90 ರೂಪಾಯಿ ಹಾಗೇನೆ ಈಗ ವೈಟ್ ಫೀಲ್ಡ್ ಇಂದ ಈ ಕಡೆ ಚಲ್ಲಘಟ್ಟದ ಕಡೆ ಕೆಂಗೇರಿ ಸೈಡ್ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೂ ಕೂಡ ಆಗ ನಿಮ್ಗೆ ತಲುಪುವಂತ ಹಣ ಕೂಡ 90 ರೂಪಾಯಿ ಆಗಿದೆ ಇನ್ನು ಎಷ್ಟು ಕಿಲೋಮೀಟರ್ಗೆ ಎಷ್ಟು ಟಿಕೆಟ್ ದರ ಏರಿಕೆ ಆಗಿದೆ ಹಾಗಾದ್ರೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಿಲೋಮೀಟರ್ 2 ಕಿಲೋಮೀಟರ್ಗೆ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಈಗಿನ ವೆಚ್ಚದಲ್ಲಿ ಈಗ ಏನು 46% ರೇಟ್ ಜಾಸ್ತಿ ಆಗಿದೆ ಅದ್ರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಸುಮಾರು 10 ರೂಪಾಯಿ ನಿಮ್ಗೆ ತಗಲುವಂಥದ್ದು 2 ಕಿಲೋಮೀಟರ್ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಗೆ ತಗಲುವಂತ ವೆಚ್ಚ 10 ರೂಪಾಯಿ ಇನ್ನು 2 ರಿಂದ 4 ಕಿಲೋಮೀಟರ್ ಏನು ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ತಗಲುವಂತಹ ವೆಚ್ಚ 20 ರೂಪಾಯಿ ನೀವು ನೋಡ್ತಾ ಇರಬಹುದು 2 ಕಿಲೋಮೀಟರ್ಗೆ ನೀವು 10 ರೂಪಾಯಿಯನ್ನ ವೆಚ್ಚ ಆದ್ರೆ ಇನ್ನು 4 ಕಿಲೋಮೀಟರ್ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಸರಿಸುಮಾರು ನಿಮ್ಗೆ 20 ರೂಪಾಯಿ ತಗಲುವಂಥದ್ದು ಇನ್ನು 4 ರಿಂದ 6 ಕಿಲೋಮೀಟರ್ ಒಳಗಡೆ ನೀವು ಪ್ರಯಾಣ ಮಾಡ್ತಿದ್ದೀರಿ ಮೆಟ್ರೋದಲ್ಲಿ ಅಂತಂದ್ರೆ ಅಲ್ಲಿ ನಿಮ್ಗೆ ತಲುಪುವಂತಹ ವೆಚ್ಚ
ವೆಚ್ಚ 30 ರೂಪಾಯಿ ಆಗಿದೆ. ಇನ್ನು 6 ರಿಂದ 8 ಕಿಲೋಮೀಟರ್ ನೀವು ಪ್ರಯಾಣ ಮಾಡ್ತಿದ್ದೀರಿ ಮೆಟ್ರೋದಲ್ಲಿ ಅಂತಂದ್ರೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ತಗುಲುವಂತಹ ವೆಚ್ಚ 40 ರೂಪಾಯಿ ಆಗಿರುವಂತದ್ದು. ಇನ್ನು 8 ರಿಂದ 10 ಕಿಲೋಮೀಟರ್ ಒಳಗಡೆ ನೀವೇನಾದ್ರೂ ಈ ಡಿಸ್ಟೆನ್ಸ್ ಅಲ್ಲಿ ಏನಾದ್ರೂ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ತಗುಲುವಂತಹ ವೆಚ್ಚ 50 ರೂಪಾಯಿ ಆಗಿದೆ. ಇನ್ನು 10 ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ತಗುಲುವಂತಹ ವೆಚ್ಚ 60 ರೂಪಾಯಿ ಆಗಿರುವಂತದ್ದು. ಇನ್ನು 15 ರಿಂದ 20 ಕಿಲೋಮೀಟರ್ ನೀವು ಪ್ರಯಾಣ ಮಾಡ್ತೀರಿ ಮೆಟ್ರೋದಲ್ಲಿ ಅಂತಂದ್ರೆ ಅಲ್ಲಿ ನಿಮ್ಗೆ ತಗುಲುವಂತಹ ವೆಚ್ಚ 70 ರೂಪಾಯಿ ಆಗಿರುವಂತದ್ದು. ಇನ್ನು 20 ರಿಂದ 25 ಕಿಲೋಮೀಟರ್ ದೂರ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೀರಿ ಅಂತಂದ್ರೆ 80 ರೂಪಾಯಿ ನಿಮ್ಗೆ ಟಿಕೆಟ್ ದರ ವೆಚ್ಚ ತಗುಲುವಂತದ್ದು. ಇನ್ನು 25 ರಿಂದ 30 ಕಿಲೋಮೀಟರ್ ನೀವು ನೋಡ್ತಾ ಇರ್ಬೋದು, 25 ರಿಂದ 30 ಕಿಲೋಮೀಟರ್ ನೀವು ಮೆಟ್ರೋದಲ್ಲಿ ಏನು ಪ್ರಯಾಣ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ತಗುಲುವಂತಹ ವೆಚ್ಚ 90 ರೂಪಾಯಿ. ಹಾಗೇನೆ 30 ಕಿಲೋಮೀಟರ್ಗಿಂತ ಹೆಚ್ಚಿನ ಏನು ಡಿಸ್ಟೆನ್ಸ್ ಅಲ್ಲೂ ನೀವು ಕೂಡ ಪ್ರಯಾಣ ಮಾಡ್ತೀರಿ ಅಂತಂದ್ರು ಅಲ್ಲೂ ಕೂಡ 90 ರೂಪಾಯಿನೇ ತಗೊಳ್ಳೋದು. ಯಾಕಂತಂದ್ರೆ ನಾನು ಆಗ್ಲೇ ಹೇಳ್ದಾಗೆ ವೈಟ್ ಫೀಲ್ಡ್ ಇಂದ ಚಲ್ಲಘಟ್ಟಕ್ಕೂ ಕೂಡ ನಿಮ್ಗೆ 90 ರೂಪಾಯಿನೇ ತಗುಲುವಂಥದ್ದು. ಹಾಗೇನೆ ವೈಟ್ ಫೀಲ್ಡ್ ಇಂದ ಅಂತಂದ್ರೆ ಮೆಜೆಸ್ಟಿಕ್ಕಿಗೆ ನೀವು ಬರ್ತೀರಿ ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ ತಗುಲುವಂಥದ್ದು 90 ರೂಪಾಯಿ ಆಗಿದೆ. ಯಾಕಂತಂದ್ರೆ 30 ಕಿಲೋಮೀಟರ್ಗಿಂತ ಹೆಚ್ಚಿನ ಡಿಸ್ಟೆನ್ಸ್ ಅಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೂ ಕೂಡ ನಿಮ್ಗೆ ತಗುಲುವಂತಹ ವೆಚ್ಚ 90 ರೂಪಾಯಿ ಆಗಿರುವಂಥದ್ದು. ಇನ್ನು ಇಲ್ಲ 25 ರಿಂದ 30 ಕಿಲೋಮೀಟರ್ ನೀವು ಡಿಸ್ಟೆನ್ಸ್ ಅಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೆ ಅಲ್ಲೂ ಕೂಡ ನಿಮ್ಗೆ ತಗುಲುವಂತಹ ವೆಚ್ಚ 90 ರೂಪಾಯಿ ಆಗಿದೆ. ಅಂದ್ರೆ ಸುಮಾರು 46% ಏನು BMRCL ಮೆಟ್ರೋ ದರ ಏರಿಕೆ ಮಾಡಿದೆ ಅನ್ನುವಂಥದ್ದು. ಅದು ಮ್ಯಾಕ್ಸಿಮಮ್ ಅನ್ನುವಂಥದ್ದು 90 ರೂಪಾಯಿಗೆ ಕಡಿತ ಮಾಡಿರುವಂಥದ್ದು. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಈಗಾಗಲೇ ಎಲ್ಲಾ ಏನು ಬೆಲೆ ಏರಿಕೆಯ ನಡುವೆ ಇತ್ತೀಚೆಗಷ್ಟೇ ಬೆಲೆ ಏರಿಕೆ ಕೂಡ, ಬಸ್ ಟಿಕೆಟ್ ತರ ಕೂಡ ಏರಿಕೆ ಮಾಡಿತ್ತು. ಹಾಗೇನೆ ತರಕಾರಿ ಇರ್ಬೋದು ಅಥವಾ ಹಣ್ಣಿರ್ಬೋದು, ಪ್ರತಿಯೊಂದು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು ಕೂಡ ಟಿಕೆಟ್ ದರ ಅಥವಾ ಅದರ ಬೆಲೆ ಏರಿಕೆ ಆಗಿರೋದ್ರಿಂದ ಇದರ ನಡುವೆ BMRCL ಇದೀಗ ಏನು 46% ಟಿಕೆಟ್ ಅಂದ್ರೆ BMRCL ಕೂಡ 8 ವರ್ಷಗಳ ನಂತರ ತನ್ನ ಟಿಕೆಟ್ ದರವನ್ನ ಏರಿಕೆ ಮಾಡಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ವೆಚ್ಚ ಆಗ್ತಾ ಇದೆ, ಸಾಕಷ್ಟು ಖರ್ಚು ಆಗ್ತಾ ಇದೆ. ಆದ್ರೂ ಕೂಡ ಟಿಕೆಟ್ ದರ 8 ವರ್ಷಗಳ ಕಾಲ ಏರಿಕೆ ಮಾಡದೇ ಇರುವ BMRCL ಈಗ ಸುಮಾರು 2-3 ವರ್ಷಗಳ ಸರ್ವೆ ಮಾಡಿ 2-3 ವರ್ಷಗಳು ತನ್ನ ನಿರ್ಧಾರವನ್ನ ಕೈಗೊಂಡು ಈಗ BMRCL 46% ಅಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿರುವಂತದ್ದು. ಒಂದು ರೀತಿಯಲ್ಲಿ ಬೆಂಗಳೂರಿಗರಿಗೆ ಅಥವಾ ಮೆಟ್ರೋ ಪ್ರಯಾಣಿಕರಿಗೆ ಇದು ಒಂದು ರೀತಿಯಲ್ಲಿ BMRCL ಮುಟ್ಟಿಸಿರುವಂತಹ ಬಿಸಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಾ ಬೆಲೆ ಏರಿಕೆ ನಡುವೆ, ಟಿಕೆಟ್ ದರ ಏರಿಕೆ ನಡುವೆ ಅಂದ್ರೆ ಯಾಕಂತಂದ್ರೆ ಸಾಮಾನ್ಯ ಜನರಿಗೂ ಕೂಡ ಒಂದು ಹೈ ಕ್ಲಾಸ್ ಟ್ರೈನ್ ಪ್ರಯಾಣ ಸಿಗ್ತಿದೆ ಅಂತಂದ್ರೆ ಅದು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಸಿಗ್ತಾ ಇತ್ತು. ಆದ್ರೆ ಈಗ ಆ ಟಿಕೆಟ್ ದರ ಕೂಡ ಇಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಮೆಟ್ರೋ ಪ್ರಯಾಣ ಜನರಿಗೆ ಎಕ್ಸ್ಪೆನ್ಸಿವ್ ಅನ್ಸ್ಬೋದು. ಈ ರೀತಿಯಾಗಿ BMRCL 46% ತನ್ನ ಟಿಕೆಟ್ ದರವನ್ನ ಏರಿಕೆ ಮಾಡೋದ್ರ ಮೂಲಕ ಒಂದ್ ರೀತಿಯಲ್ಲಿ ಜನರ ಕೋಪಕ್ಕೆ, ಜನರ ಕೆಂಗಣ್ಣಿಗೆ ಕೂಡ BMRCL ಗುರಿಯಾಗಿರುವಂತದ್ದು. ಈ ರೀತಿಯಾಗಿ BMRCL ತನ್ನ ಬಿಸಿಯನ್ನ ಜನರಿಗೆ ಮುಟ್ಟಿಸಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.